ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಡಾಕ್ಟರ್ ರಾಮ್ ಮನೆಗೆ ಮಿನಿಸ್ಟ್ರು ಮತ್ತು ಅವ್ರ ಮಗ ಬರ್ತಾರೆ. ಪ್ರೇಮ ಅವರನ್ನು ನೋಡಿ, ಅರೆ ಮಿನಿಸ್ಟರ್ ಸರ್ ಬರ್ತಿದ್ದಾರೆ, ಅತ್ತೆ ಅತ್ತೆ ಮಿನಿಸ್ಟ್ರು ಬಂದಿದ್ದಾರೆ ಅಂತ ಪ್ರೇಮ ಕೂಗ್ತಾಳೆ. ಆಗ ಮಹೇಶ್ವರಿ, ಕಿಟ್ಟಿ ಮಿನಿಸ್ಟರ್ ಯಾಕೋ ಬಂದಿದ್ದಾರೆ, ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ ಅಕ್ಕ, ಬಾ ಬಾ ಬಾಗಿಲಲ್ಲಿ ನಿಂತು ವೆಲ್ಕಮ್ ಮಾಡೋಣ ಅಂತ ಬರ್ತಾರೆ. ನಮಸ್ಕಾರ ಮಿನಿಸ್ಟರ್, ನಾನು ಕಿಟ್ಟಿ ಅಂತ, ಇವರು ನಮ್ಮ ಅಕ್ಕ ಅಂತಾನೆ ಕಿಟ್ಟಿ. ನಮಸ್ಕಾರ ಅಂತಾರೆ ಮಹೇಶ್ವರಿ. ಮಿನಿಸ್ಟರ್ ನಮಸ್ಕಾರ ಅಂತಾರೆ. ಪ್ರೇಮ ಎಲ್ಲಿ ಅಂತ ಕೇಳ್ತಾರೆ. ಆಗ ಪ್ರೇಮ ಬಂದು ನಮಸ್ಕಾರ ಮಿನಿಸ್ಟ್ರೇ ಅಂತಾಳೆ. ಹೇಗಿದ್ದೀಯಾ ಅಮ್ಮ ಅಂತಾರೆ ಮಿನಿಸ್ಟರ್. ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ ಅಂತಾಳೆ ಪ್ರೇಮ. ನಾನು ಚೆನ್ನಾಗಿದ್ದೀನಮ್ಮ. ಅಂದ ಹಾಗೆ ನಿಮ್ಮ ಗಂಡ ರಾಮಿಯವರು ಎಲ್ಲಿ, ಅವರನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಂತಾರೆ ಮಿನಿಸ್ಟರ್. ಅವರು ಒಳಗಡೆ ರೂಮಲ್ಲಿದ್ದಾರೆ, ಬನ್ನಿ ಸರ್ ನೀವು ಅಂತ ಪ್ರೇಮ ಅವರನ್ನು ಒಳಗಡೆ ಕರ್ಕೊಂಡು ಬರ್ತಾಳೆ. ಆಗ ಕಲ್ಯಾಣಿ ಬರ್ತಾರೆ. ಅತ್ತೆ ಮಿನಿಸ್ಟರ್ ಸರ್ ಅಂತಾಳೆ ಪ್ರೇಮ. ಬನ್ನಿ ಕೂತ್ಕೊಳ್ಳಿ ಅಂತಾರೆ ಕಲ್ಯಾಣಿ. ನೀವು ಮಾತಾಡ್ತಾ ಇರಿ, ನಾನು ರಾಮ್ನ ಕರ್ಕೊಂಡು ಬರ್ತೀನಿ ಅಂತ ಪ್ರೇಮ ರೂಮಿಗೆ ಬಂದು, ರಾಮ್ ಮಿನಿಸ್ಟ್ರು ಬಂದಿದ್ದಾರೆ, ನಿನ್ನ ಹತ್ರ ಏನೋ ಮಾತಾಡ್ಬೇಕಂತೆ ಅಂತಾಳೆ. ನನ್ನ ಜೊತೆ ಮಾತಾಡ್ಬೇಕಂತ ಅಂತಾನೆ ರಾಮ್. ಅಯ್ಯೋ ಬಾ ನೀನು ಅಂತ ಅವನ್ನ ಹೇಳ್ಕೊಂಡು ಬರ್ತಾಳೆ ಪ್ರೇಮ. ಡಾಕ್ಟರ್ ರಾಮ್ಗೆ ಏನಾಯಿತು, ನಮ್ಮ ಕಡೆ ಹುಡುಗರು ಎಂಥ ಅನಾಹುತ ಮಾಡಿಬಿಡ್ತಿದ್ರು ಅಂತ, ಅದಕ್ಕೆ ಒಂದ್ಸಲ ರಾಮ್ ಅವರನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಂತಾರೆ ಮಿನಿಸ್ಟರ್. ರಾಮ್ ಬಂದು ನಮಸ್ಕಾರ ಸರ್ ಅಂತಾನೆ. ರಾಮ್ ಹೇಗಿದ್ದೀರಾ, ಬನ್ನಿ ಕೂತ್ಕೊಳ್ಳಿ ಅಂತಾರೆ ಮಿನಿಸ್ಟ್ರು. ಪರವಾಗಿಲ್ಲ ಸರ್ ಅಂತಾನೆ ರಾಮ್ ನನಗೆಲ್ಲ ಗೊತ್ತಾಯಿತು, ನನಗೆ ಪ್ರಜ್ಞೆ ಇದ್ದಿದ್ದರೆ ಖಂಡಿತ ಈ ರೀತಿ ಆಗೋದಕ್ಕೆ ನಾನು ಬಿಡ್ತಿರ್ಲಿಲ್ಲ. ನಮ್ಮ ಕಡೆ ಹುಡುಗರು ಬಿಸಿ ರಕ್ತದವರು, ಅದಕ್ಕೆ ಆವೇಶದಲ್ಲಿ ಅಂತ ಕೆಟ್ಟ ನಿರ್ಧಾರ ತಗೊಂಡಿದ್ದಾರೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದರೆ ನಿಮ್ಮ ಪ್ರಾಣನೇ ಹೋಗ್ತಿತ್ತು. ಪುಣ್ಯಕ್ಕೆ ನಿಮ್ಮ ಹೆಂಡತಿ ಪ್ರೇಮ ಅವ್ರು ಬಂದು ನಿಮ್ಮನ್ನು ಕಾಪಾಡಿದರು. ಇಲ್ಲ ಅಂದಿದ್ರೆ ನಾವೆಲ್ಲ ಜೀವನ ಪರ್ಯಂತ ಪ್ರಜ್ಞೆಯಲ್ಲಿ ನರಳುವಂಥ ಅನಾಹುತ ಆಗಿಬಿಡ್ತಿತ್ತು. ನನ್ನ ಮಗ ಮತ್ತು ಅವ್ರ ಕಡೆಯವ್ರು ಮಾಡಿರೋ ತಪ್ಪಿಗೆ ಕ್ಷಮೆ ಅನ್ನೋದು ಏನೇನೂ ಅಲ್ಲ. ದಯವಿಟ್ಟು ನನ್ನ ಮಗನ ಕ್ಷಮಿಸ್ತೀರಾ, ಏನೋ ಆಗಿ ಹೋಗ್ಬಿಟ್ಟಿದೆ, ನನ್ನ ಕೈ ಮೀರಿದೆ, ದಯವಿಟ್ಟು ಅವರನ್ನು ಕ್ಷಮಿಸ್ತೀರಾ ಅಂತಾರೆ ಮಿನಿಸ್ಟರ್. ನನ್ನನ್ನು ಕ್ಷಮಿಸ್ಬಿಡಿ ರಾಮ್, ನೀವು ದೊಡ್ಡ ಡಾಕ್ಟರ್, ಅಂಥದ್ರಲ್ಲಿ ನಿಮ್ಮ ಜೀವಕ್ಕೆ ಅಪಾಯ ತಂದುಬಿಟ್ಟಿದ್ವಿ ನಾವು. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ಇನ್ಮುಂದೆ ಅಂಥ ಕೆಟ್ಟ ಕೆಲಸ ನಾನು ಯಾವತ್ತೂ ಮಾಡೋದಿಲ್ಲ ಅಂತಾನೆ ಮಿನಿಸ್ಟ್ರ್ ಮಗ. ಯಾರೋ ಮಾಡಿದ ತಪ್ಪಿಗೆ ನಿಮ್ಮ ಮೇಲೆ ಅಪವಾದ ಬಂತು, ನಾನು ನಿಮ್ಮಿಂದನೇ ಹಾಗಾಗಿದ್ದು, ನಾನು ಕೋಮಾಗೆ ಹೋಗಿದ್ದು ಅಂದ್ಕೊಂಡಿದ್ದೆ. ಪ್ರೇಮ ಅವ್ರು ಬಂದು ನಮಗೆ ಸತ್ಯ ಗೊತ್ತಾಗೋ ಹಾಗೆ ಮಾಡಿದ್ರು ಅಂತ ನಡೆದಿರೋದನ್ನೆಲ್ಲ ಮಿನಿಸ್ಟ್ರ್ ಹೇಳ್ತಾರೆ. ಆಗ ರಾಮ್ ಮತ್ತು ಎಲ್ಲರೂ ಶಾಕ್ನಿಂದ ಪ್ರೇಮನ್ನೇ ನೋಡ್ತಾರೆ. ನೀವೇನು ತಪ್ಪು ಮಾಡದೇ ಇದ್ರು ನಿಮ್ಮ ಮೆಡಿಕಲ್ ಲೈಸೆನ್ಸ್ ಕ್ಯಾನ್ಸಲ್ ಆಗಿ ಹೋಗಿದೆ, ನೀವೇನು ಚಿಂತೆ ಮಾಡೋದು ಬೇಡ. ನಾವು ನಿಮ್ಮ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತಗೊಂಡಿದ್ದೀವಿ, ಜೊತೆಗೆ ಮೆಡಿಕಲ್ ಕೌನ್ಸಿಲ್ ಜೊತೆಗೂ ಮಾತಾಡಿದ್ದೀನಿ. ನಿಮಗೆ ಆದಷ್ಟು ಬೇಗ ನಿಮ್ಮ ಲೈಸೆನ್ಸ್ ಸಿಗೋ ಹಾಗೆ ಮಾಡಿದ್ದೀನಿ. ನೀವು ಮೊದಲಿನ ಥರ ನಿಮ್ಮ ಪ್ರೊಫೆಷನ್ನ ಕಂಟಿನ್ಯೂ ಮಾಡ್ಬೋದು. ತುಂಬ ಒಳ್ಳೆ ಡಾಕ್ಟರ್ ನೀವು, ಎಷ್ಟೋ ಜನರಿಗೆ ಫ್ರೀಯಾಗಿ ಸರ್ಜರಿ ಮಾಡಿದ್ದೀರಿ ಅಂತ ಕೇಳಿದ್ದೀನಿ. ನಿಮ್ಮಂಥವರು ಡಾಕ್ಟರ್ ಪ್ರೊಫೆಷನಲ್ಲಿ ಇರೋದೇ ನಮ್ಮ ಸಮಾಜಕ್ಕೆ ತುಂಬ ಉಪಯೋಗ. ನಿಮಗೆ ಏನು ಸಹಾಯ ಬೇಕಿದ್ರೂ ನನಗೊಂದು ಫೋನ್ ಮಾಡಿ, ನಾವು ಯಾವಾಗಲೂ ನಿಮ್ಮ ಜೊತೆ ಇರ್ತೀವಿ ಅಂತಾರೆ ಮಿನಿಸ್ಟ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಅಂತಾನೆ ರಾಮ್. ನೀವು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಿಮ್ಮ ಹೆಂಡತಿ ಪ್ರೇಮ ಅವರಿಗೆ. ನಿಮ್ಮ ಪ್ರಾಣ ಪ್ರೊಫೆಷ್ನಲ್ಲು ಎರಡೂ ಕಾಪಾಡಿದ್ದಾರೆ. ನಿಮ್ಮಿಬ್ಬರಿಗೂ ಒಳ್ಳೆಯದಾಗಲಿ, ನಾನಿನ್ನು ಬರ್ತೀನಿಮ್ಮ ಅಂತ ಹೋಗ್ತಾರೆ ಮಿನಿಸ್ಟರ್. ಆಗ ಕಲ್ಯಾಣಿ, ಪ್ರೇಮ ನಿನಗೆ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರು ಕಮ್ಮಿನೇ, ನೀನು ನನ್ನ ಮಗನ ಕೆಲಸನ ಉಳಿಸ್ಕೊಟ್ಬಿಟ್ಟೆ. ರಾಮ್ ನಿಜವಾಗ್ಲೂ ನೀನು ತುಂಬ ಪುಣ್ಯ ಮಾಡಿದೆ ಇಂಥ ಹೆಂಡ್ತಿನ ಪಡೆಯೋದಕ್ಕೆ. ನೋಡು ಪ್ರೇಮ, ನಿನ್ನ ಜೊತೆ ಇದ್ದರೆ ಯಾವ ಅಪಾಯನೂ ನಿನ್ನ ಜೊತೆ ಬರೋದಿಲ್ಲ. ಅವಳನ್ನು ಚೆನ್ನಾಗಿ ನೋಡ್ಕೊ ಆಯಿತಾ. ನೋಡಿದ್ದೆ ಮಹೇಶ್ವರಿ, ಆ ಸ್ನೇಹ ನಿನ್ನ ಮಗನಿಗೆ ಎಂಥ ದ್ರೋಹ ಮಾಡಿದಾಳೆ ಅಂತ. ಅವಳಿಂದಾಗಿ ನೀನು ನಿನ್ನ ಮಗನ ಕಳ್ಕೊತಿದ್ದೆ. ತಾನು ಉಳಿಬೇಕು ಅನ್ನೋದಕ್ಕೋಸ್ಕರ ರಾಮ್ನ ತೊಂದರೆಯಲ್ಲಿ ಸಿಕ್ಕಾಕಿಸಿದ್ಲು. ನಮ್ಮ ರಾಮ್ನ ಬಲಿ ತಗೊಳ್ಳೋಕ್ಕೆ ನೋಡಿದ್ಲು. ಈಗಲಾದರೂ ಅವಳು ನಿನ್ನ ಸೊಸೆ ಆಗಬೇಕು ಅನ್ನೋ ಆಸೆನ ಬಿಟ್ಬಿಡು. ಆಗ ನಮ್ಮ ರಾಮ್ ಮತ್ತು ಪ್ರೇಮ ಇಬ್ಬರು ನೆಮ್ಮದಿಯಾಗಿರ್ತಾರೆ ಅಂತಾರೆ ಕಲ್ಯಾಣಿ. ನೋಡಿದ್ದೇನೆ, ನನ್ನ ಸೊಸೆ ರಾಮ್ಗೆ ತಕ್ಕ ಹೆಂಡ್ತಿ ಅಂತ ಪ್ರೂವ್ ಮಾಡಿದ್ಲು. ಈಗಲೂ ಬುದ್ಧಿ ಕಲೀಲಿಲ್ಲ ಅಂದರೆ ನಿನ್ನಂಥ ಮೂರ್ಖಳು ಇನ್ನೊಬ್ಳು ಇಲ್ಲ ಅಂತಾರೆ ರಾಮಪ್ಪ. ಆ ಸ್ನೇಹನ ರಾಮಿಂದ ಆದಷ್ಟು ದೂರ ಇಡು. ಅವಳಿಂದ ಯಾವತ್ತಿದ್ರೂ ರಾಮ್ಗೆ ಅಪಾಯನೇ. ನೀನು ಅಷ್ಟೇ ರಾಮ್, ಅವಳ ಜೊತೆ ಮಾತಾಡಬೇಡ. ನಿನಗೆ ಅವಳ ಸಹವಾಸನೇ ಬೇಡ, ಅರ್ಥ ಆಯ್ತಾ ಅಂತ ಕಲ್ಯಾಣಿ ಹೋಗ್ತಾರೆ. ಎಲ್ಲರೂ ಅಲ್ಲಿಂದ ಹೋಗ್ತಾರೆ. ಏನಕ್ಕ ಇದು, ನಾವು ಆ ಪ್ರೇಮನ ಈ ಮನೆಯಿಂದ ಆಚೆ ಹಾಕಬೇಕು ಅನ್ಕೋತಿದ್ರೆ ಅವಳು ದಿನದಿಂದ ದಿನಕ್ಕೆ ಈ ಮನೆಯಲ್ಲಿ ತನ್ನ ಜಾಗನ ಭದ್ರ ಮಾಡ್ಕೋತಿದ್ದಾಳೆ, ರಾಮ್ಗೂ ಹತ್ರ ಆಗ್ತಿದ್ದಾಳೆ ಅಂತಾನೆ ಕಿಟ್ಟಿ. ಅವಳು ಮಾಡೋ ನಾಟಕಕ್ಕೆ ಎಲ್ಲರೂ ಮರಳಾಗ್ತಿದ್ದಾರೆ ಕಣೋ. ಒಂದೇ ಒಂದು ಸಲ ಅವಳು ಸುಳ್ಳು ಹೇಳಿ ತಾಳಿ ಕಟ್ಸ್ಕೊಂಡಿದ್ದಾಳೆ ಅನ್ನೋ ಸತ್ಯ ಬಯಲಾಗ್ಬಿಡ್ಬೇಕು. ಆಗ ನಾವಲ್ಲ, ಅವಳನ್ನು ಮನೆಯಿಂದ ಇವರೇ ಆಚೆ ತಳ್ತಾರೆ. ಕಲ್ಯಾಣಿ ಅವಳನ್ನು ಮನೆಯಿಂದ ಆಚೆ ಹಾಕೋದನ್ನು ನಾನು ಕಣ್ಣಾರೆ ನೋಡ್ತೀನಿ. ಆ ನಂಬಿಕೆ ನನಗಿದೆ ಅಂತಾಳೆ ಮಹೇಶ್ವರಿ. ಈಚೆ ಪ್ರೇಮ ರೂಮಲ್ಲಿ ಬಟ್ಟೆ ಮಡಿಸ್ತಾ ಇರ್ತಾಳೆ. ಆಗ ರಾಮ್ ಬಂದು, ಪ್ರೇಮ
ಸಿಸ್ಟರ್ ಪೂಜಾನ ಮಿನಿಸ್ಟರ್ ಹತ್ರ ಕರ್ಕೊಂಡು ಹೋಗಿ ಮಾತಾಡಿದ್ದ ನನ್ನ ಹತ್ರ ಹೇಳಲೇ ಇಲ್ವಲ್ಲ. ಎನಿವೆ ಅವರನ್ನು ಕನ್ವಿನ್ಸ್ ಮಾಡಿ ಮೆಡಿಕಲ್ ಲೈಸೆನ್ಸ್ ಸಿಗೋ ಹಾಗೆ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತಾನೆ ರಾಮ್. ನನಗೆ ಹೇಳ್ತಿದ್ಯಾ ಅಂತಾಳೆ ಪ್ರೇಮ. ನಿನಗೇನೆ ಅಂತಾನೆ ರಾಮ್. ಸರಿ ಬಿಡು ಅಂತಾಳೆ ಪ್ರೇಮ. ಏನಾಯಿತು ಪ್ರೇಮ ಅಂತಾನೆ ರಾಮ್. ಮೂರನೇವರಿಗೆ ತಾನೇ ಥ್ಯಾಂಕ್ಸು ಎಲ್ಲ ಹೇಳೋದು. ನಾನು ಅಷ್ಟೊಂದು ದೂರದವಳಾಗ್ಬಿಟ್ನಾ ಅಂತಾಳೆ ಪ್ರೇಮ. ಆ್ಯಕ್ಚುಲಿ ನಿನಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಂತಾನೆ ರಾಮ್. ಥ್ಯಾಂಕ್ಸ್ ಬದಲು ಏನಾದರೂ ಗಿಫ್ಟ್ ಕೊಡ್ಬೋದಿತ್ತಪ್ಪ. ಆಗ ಥ್ಯಾಂಕ್ಸ್ಗೂ ಒಂದು ಆತ್ಮೀಯತೆ ಇರೋದು, ನನಗೂ ಖುಷಿಯಾಗಿರೋದು ಅಂತಾಳೆ ಪ್ರೇಮ. ಗಿಫ್ಟಾ? ಏನು ಗಿಫ್ಟ್ ಬೇಕು ನಿನಗೆ ಹೇಳು, ಕೊಡ್ತೀನಿ ಅಂತಾನೆ ರಾಮ್. ಈಗೇನು ಬೇಡ ಬಿಡು, ಸಮಯ ಬಂದಾಗ ನಾನೇ ಇಸ್ಕೋತೀನಿ. ನೀನು ಈ ಥರ ಮುಗುಳ್ನತ್ರ ಎಷ್ಟು ಚೆಂದ ಕಾಣ್ತೀಯ ಗೊತ್ತಾ ರಾಮ್. ಕತ್ತಲಾಗಿರೋ ಆಕಾಶದಲ್ಲಿ ಬೆಳ್ಳಿ ಚುಕ್ಕಿ ಪಳ್ಳಂತ ಹೊಳ್ದಂಗಿರುತ್ತೆ. ಅರೆ ಬೆಳ್ಳಿ ಚುಕ್ಕಿ ಮತ್ತೆ ಹೊಳಿತು ರಾಮ್. ಇವತ್ತು ನಿನಗೆ ಏನೋ ಹೇಳಬೇಕು ಅನ್ನಿಸ್ತಿದೆ ಅಂತಾಳೆ ಪ್ರೇಮ. ಹೇಳು ಅಂತಾನೆ ರಾಮ್. ಹೇಳಿದರೆ ನೀನು ಬೈಯಲ್ಲ ತಾನೆ, ಕಿರಿಕಿರಿ ಮಾಡ್ಕೊಳ್ಳಲ್ಲ ತಾನೆ ಅಂತಾಳೆ ಪ್ರೇಮ. ಬೈಯುವಂಥದ್ದು ಹೇಳ್ತೀಯಾ ಅಂತಾನೆ ರಾಮ್. ಬೈಯುವಂಥದ್ದಲ್ಲ, ಹಾಗಂತ ಹೊಗಳುವಂಥದ್ದು ಅಲ್ಲ ಅಂತಾಳೆ ಪ್ರೇಮ. ಮತ್ತಿನ್ನೆಂಥದ್ದು ಅಂತಾನೆ ರಾಮ್. ಕೇಳಿದರೆ ನಿನ್ನ ಮನಸ್ಸು ನವಲ್ಗರಿ ಅಂತೆ ತಾಕುವಂಥದ್ದು ಅಂತಾಳೆ ಪ್ರೇಮ. ಹೌದಾ, ಹೇಳು ಮತ್ತೆ ಅಂತಾನೆ ರಾಮ್. ಅದು ನೀನಂದರೆ ಬೇಡ ಇನ್ಯಾವತ್ತಾದರೂ ಹೇಳ್ತೀನಿ ಅಂತ ಪ್ರೇಮ ಹೋಗುವಾಗ ಅವಳ ಕೈನ ರಾಮ್ ಹಿಡ್ಕೋತಾನೆ. ಪ್ರೇಮ ರಾಮ್ನೇ ನಾಚಿಕೆಯಿಂದ ನೋಡ್ತಾಳೆ. ನನ್ನ ಮನಸ್ಸಿಗೆ ತಾಕುವಂಥ ವಿಷಯ ಹೇಳ್ತೀನಿ ಅಂತ ಹೇಳಿ ಹಾಗೆ ಹೋಗ್ತಿದ್ಯಾ ಅಂತಾನೆ ರಾಮ್. ಅದು ಅಷ್ಟು ಸುಲಭವಾಗಿ ಹೇಳುವಂಥದ್ದಲ್ಲ ಅಂತಾಳೆ ಪ್ರೇಮ. ಇದು ತುಂಬ ಮೋಸ ಪ್ರೇಮ ಅಂತಾನೆ ರಾಮ್. ಮೋಸನೂ ಇಲ್ಲ ಸಮೋಸನೂ ಇಲ್ಲ ಅಂತ ಕೈ ಬಿಡಿಸ್ಕೊಂಡು ಓಡಿ ಹೋಗಿ ವಾಪಸ್ ಬಂದು ಡಾಕ್ಟ್ರೇ ಐ ಲವ್ ಯು ಅಂತ ಹೋಗ್ತಾಳೆ ಪ್ರೇಮ. ಪೊಲೀಸ್ ಸ್ಟೇಷನಲ್ಲಿ ರವಿ ಅನ್ನೋರು ಬಂದು, ರೀ ಸಿ ಸಂಜಯ್ ಸರು ತುಂಬ ಸ್ಟ್ರಿಕ್ಟು, ಫೈಲನ್ನೆಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದೀರಾ, ಡ್ರೈವರ್ ಇಷ್ಟೊತ್ತಿಗೆ ಸಾಹೇಬ್ರನ್ನ ಕರ್ಕೊಂಡು ಬರಬೇಕಿತ್ತು, ಬರಲಿಲ್ಲವಲ್ಲ. ಆಗ ಒಂದು ಹುಡುಗಿ ಬಂದು ನಮ್ಮನ್ನು ನೀವೇ ಕಾಪಾಡಬೇಕು ಸರ್ ಅಂತಾರೆ. ಯಾರೀ ನೀವು, ಯಾಕೆ ಹಿಂಗೆ ನುಗ್ತಿದ್ದೀರಾ ಅಂತಾರೆ ರವಿ. ನಮ್ಮನ್ನು ನೀವೇ ಕಾಪಾಡಲಿಲ್ಲ ಅಂದರೆ ನಾವು ಬೀದಿ ಹೆಣಗಳಾಗ್ತೀವಿ ಸರ್. ಇವಳ ಅಪ್ಪ ಒಬ್ಬರು ದೊಡ್ಡ ಕಾಂಟ್ರಾಕ್ಟರ್, ನಾವಿಬ್ಬರು ಮದುವೆ ಆಗೋದು ಅವ್ರ ಅಪ್ಪಂಗೆ ಚೂರು ಇಷ್ಟ ಇಲ್ಲ. ಅದಕ್ಕೆ ಅವ್ರ ಜನಗಳೆಲ್ಲ ನಮ್ಮ ಮೇಲೆ ಅಟ್ಯಾಕ್ ಮಾಡೋಕ್ಕೆ ನಮ್ಮ ಹಿಂದೆ ಬಿದ್ದಿದ್ದಾರೆ ಸರ್, ದಯವಿಟ್ಟು ಕಾಪಾಡಿ ಸರ್ ಅಂತಾನೆ ಹುಡುಗ. ಅದಕ್ಕೆ ನಿಮ್ಮಿಬ್ಬರಿಗೂ ಮದುವೆ ಮಾಡಬೇಕಾ, ಇದೇನೇನು ಧರ್ಮಛತ್ರ ಅಂದ್ಕೊಂಡಿದ್ರೇನ್ರಿ ಅಂತಾರೆ ರವಿ. ಆಗ ಹುಡುಗಿ ಅಪ್ಪ ಮತ್ತು ರೌಡಿಗಳು ಸ್ಟೇಷನ್ ಒಳಗೆ ಬರ್ತಾರೆ. ಪೊಲೀಸ್ ಸ್ಟೇಷನ್ಗೆ ಬಂದರೆ ನಿಮ್ಮನ್ನು ಬಿಟ್ಬಿಡ್ತೀನಿ ಅಂದ್ಕೊಂಡ್ರಾ ಅಂತಾರೆ ಹುಡುಗಿ ಅಪ್ಪ. ಇನ್ಸ್ಪೆಕ್ಟರ್, ಅವರು ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಿದ್ದವನು, ನನ್ನ ಮಗಳನ್ನು ತಲೆ ಕೆಡಿಸಿ ಓಡಿಸ್ಕೊಂಡು ಹೋಗ್ತಿದ್ದಾನೆ, ನಾಚಿಕೆಗೆಟ್ಟವಳೆ ಬಾರೆ ಅಂತ ಹುಡುಗಿನ ಎಳಿತಾರೆ. ಅಪ್ಪ ನಾನು ಬರಲ್ಲ ಅಂತಾಳೆ ಅವಳು. ನಿಲ್ಲಿಸ್ರಿ, ಏನ್ರಿ ಅಂದ್ಕೊಂಡಿದ್ದೀರಾ, ಇದು ಪೊಲೀಸ್ ಸ್ಟೇಷನ್ ಅಂತಾರೆ ರವಿ. ನಮಗೆ ಯಾರೂ ಹಿಂಸೆ ಕೊಡೋದಕ್ಕಾಗಲ್ಲ, ನಾವಿಬ್ಬರು ಮೇಜರ್ ಅಂತಾನೆ ಹುಡುಗ. ಮೇಜರ್ ಆದರೆ ಏನು ಬೇಕಿದ್ರೂ ಮಾಡ್ಬೋದಾ ಅಂತ ಇನ್ಸ್ಪೆಕ್ಟರ್ ಬರ್ತಾರೆ. ಇವಳು ನನ್ನ ಮಗಳು ಸರ್, ಇವಳನ್ನು ಅವನು ಓಡಿಸ್ಕೊಂಡು ಹೋಗಿ ಅಂತ ಅಪ್ಪ ಹೇಳುವಾಗ ಗೊತ್ತಾಯ್ತು ಬಿಡಿ, ಇಂಥ ಕೇಸನ್ನು ಬೇಜಾರು ನೋಡಿದ್ದೀನಿ, ಬನ್ನಿ ಒಳಗಡೆ ಕೂತ್ಕೊಂಡು ಮಾತಾಡೋಣ ಅಂತ ಒಳಗೆ ಹೋಗ್ತಾರೆ ಭರತ್. ನಮ್ಮ ಸ್ಟೇಟಸ್ಗೆ ಆ ಹುಡುಗ ಸೆಟ್ ಆಗಲ್ಲ ಸರ್, ನನ್ನ ಮಗಳು ಅವನ್ನ ಮದುವೆ ಆಗೋದು ನನಗೆ ಇಷ್ಟ ಇಲ್ಲ, ಹಾಗಾಗಿ ಅಂತ ದುಡ್ಡನ್ನು ಟೇಬಲ್ ಮೇಲಿಟ್ಟು ಅದರಲ್ಲಿ 5 ಲಕ್ಷ ಇದೆ ಸರ್, ಒಟ್ಟಿನಲ್ಲಿ ಆ ಬಡವ ನನ್ನ ಮಗಳಿಂದ ದೂರ ಹೋಗಬೇಕು, ಅವ್ನ ಕೈಕಾಲು ಮುರಿದ್ಬಿಡಿ ಸರ್ ಅಂತಾನೆ ಹುಡುಗಿ ಅಪ್ಪ. ಅವನಿಗೆ ಇವತ್ತು ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತ ರವಿ ಆ ಹುಡುಗಿನ ಒಳಗಡೆ ಕರ್ಕೊಂಡು ಬನ್ನಿರಿ ಅಂತಾರೆ ಭರತ್. ಹುಡುಗಿ ಬರ್ತಾರೆ. ಲೇ, ನಿಮ್ಮ ಏರಿಯಾದಲ್ಲೇ ಯಾವುದಾದ್ರೂ ಹುಡುಗಿನ ನೋಡಿಕೊಂಡು ಲವ್ ಮಾಡೋದಲ್ವೇನೋ, ಶ್ರೀಮಂತರ ಮನೆ ಹುಡುಗಿ ಬೇಕಾ ನಿನಗೆ, ನಾನು ಕೊಡೋ ಶಿಕ್ಷೆಗೆ ಜೀವನ ಪರ್ಯಂತ ನನ್ನ ನೆನೆಸ್ಕೋಬೇಕು ನೀನು ಅಂತ ಶಿಕ್ಷೆ ಕೊಡ್ತೀನಿ. ನಿಮ್ಮಂಥವರು ದೊಡ್ಡವ್ರ ಮನೆ ಹೆಣ್ಮಕ್ಳನ್ನ ಲವ್ ಮಾಡೋಕ್ಕೆ ಹಿಂದೆ ಮುಂದೆ ನೋಡಬೇಕು, ಆ ಥರ ಆ್ಯಕ್ಷನ್ ತಗೋತೀನಿ ಅಂತಾರೆ ಇನ್ಸ್ಪೆಕ್ಟರ್. ಪ್ಲೀಸ್ ಸರ್, ನೀವೇ ನನಗೆ ನ್ಯಾಯ ಕೊಡಿಸ್ಬೇಕು, ನೀವು ನಮ್ಮ ತಂದೆ ಜೊತೆ ಸೇರಿಕೊಂಡು ನಮ್ಮ ಲೈಫ್ ಹಾಳು ಮಾಡಬೇಡಿ, ನಮ್ಮದು 6 ವರ್ಷದ ಪ್ರೀತಿ ಸರ್ ಅಂತಾಳೆ ಹುಡುಗಿ. ರವಿ ಕೊಡ್ರಿ ಅದನ್ನು ಅಂತ ಅರ್ಶಿಂದಾರನ ತಗೊಂಡು ತೋರಿಸ್ತಾರೆ. ಹುಡುಗಿ ಖುಷಿಯಿಂದ ನೋಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.